ನನ್ಗೆ ಈ ಗಾಡಿನ ಹಾಕಿರೋದ್ರಿಂದ ನೀವು ಈ ಗಾಡಿ ಹಾಕಿದ್ಮೇಲೆ ಏನೆಲ್ಲ ಎಕ್ಸ್ಪೆನ್ಸಿವ್ಸ್ ಖರ್ಚಸ್ ಆಗಿದೆ, ಇಲ್ಲಾಂದ್ರೆ ಏನೇನಾಗಿದೆ ಅಂದರೆ ಈ ಗಾಡಿಗೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವುದಕ್ಕೆ ಎಷ್ಟು ಮಾಡಿದೆ ಅಂತ ಹೇಳ್ತೀರಾ? ಎಕ್ಸ್ಪೆನ್ಸ್ ಅಂತ ಹೇಳಿದರೆ ಮೇಲೆ ಇಟ್ಕೊಳ್ಳಿ. ಇದು ಶೋರೂಮ್ ಗಾಡಿ ಬಂದು ಇದು ಶೋರೂಮ್ ಗಾಡಿ ಅಲ್ವಾ ಸ್ವಾಮಿ? ಓಕೆ. ಅದಕ್ಕೆ ಶೋರೂಮ್ ಗಾಡಿ ಬಾಡಿ ಬರಲ್ಲ ಹಿಂದ್ಗಡೆ, ಅದಕ್ಕೆ ಮಾತ್ರ ಈ ಬಾಡಿ ಬರಲ್ಲ. ಹೌದು ಸ್ವಾಮಿ. ಏನೇನು ಕಿಟ್ ಬರುತ್ತೆ ಇದರಲ್ಲಿ ನಿಮಗೆ? ಇದರಲ್ಲಿ ಕಿಟ್ ಬಂದು ನಮಗೆ ಒಂದು ಸ್ಟೆಪ್ನಿ ಕೊಡ್ತಾರೆ ಅಷ್ಟೇ, ಸ್ಟೆಪ್ನಿ ಮತ್ತೆ ಜಾಕ್ರಾಡ್ ಕೊಡ್ತಾರೆ. ಸೊ ಇದೆಲ್ಲ ಅಂದರೆ ಇದರಿಂದ ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ನೀವು ಹಾಕ್ಸಿರೋದು? ಸ್ವಾಮಿ ಇದು ಈ ಲೆವೆಲಿಂದ ಮೇಲೆ ಏನು ಕಾಣ್ತಿದೆಯಲ್ಲ ನಿಮಗೆ, ಓಕೆ, ಇದರಿಂದ ಎಕ್ಸ್ಟ್ರಾ ಫಿಟ್ಟಿಂಗ್. ಓಕೆ. ಇದು ಕ್ಯಾಬಿನು ಮತ್ತೆ ಈ ಲೆವೆಲ್ ತೊಟ್ಟಿ ಮಾತ್ರ ಅವರಷ್ಟೇ ಕೊಡ್ತಾರೆ ಶೋರೂಮಿಂದ. ಓಕೆ. ಇದ್ರ ಮೇಲ್ಗಡೆ ನಾನು ಹಾಕ್ಸಿರೋದು. ಎಷ್ಟು ಖರ್ಚಾಗುತ್ತೆ ಸ್ವಾಮಿ ಅದಕ್ಕೆಲ್ಲ? ಸ್ವಾಮಿ ತಾಡ್ಪಲ್ಲು ಮತ್ತೆ ಬಾಡಿಗೆ ಸೇರಿ ಒಂದು 60,000 ರೂಪಾಯಿ ಖರ್ಚಾಗಿದೆ ಸ್ವಾಮಿ. 60,000. ಸೊ ಅಂದರೆ ಇದೆಲ್ಲ ಸೇರಿರುತ್ತಲ್ಲ ಎಲ್ಲ ಫುಲ್? ಎಲ್ಲ ಸೇರಿ. ಅದು ಫಿಟ್ಟಿಂಗ್ ಎಲ್ಲ ಸೇರಿನಾ? ಹಾಂ ಸ್ವಾಮಿ ಎಲ್ಲ ಸೇರಿ. ಒಳಗಡೆ ಎಲ್ಲ ಏನು ಮಾಡಿಸಿದ್ರಾ? ಇಲ್ಲ ಒಳಗಡೆ ನಾನು ಏನು ಮಾಡಿಸಿಲ್ಲ ಸ್ವಾಮಿ. ಓಕೆ. ಇನ್ನು ಕವರು ಆಚೆ ಅರ್ದಿಲ್ಲ, ಇನ್ನೂ 3 ತಿಂಗಳು. ಸೊ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಓಕೆ. ಇನ್ನೇನೇ ಎಕ್ಸ್ಪೆನ್ಸ್ ಅಂದ್ರೆ ಆಗುತ್ತೆ? ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ ಸ್ವಾಮಿ. ಓಕೆ. ಮಾಡಿಸ್ಬಾರ್ದು ಅಂತ ಇದೆ, ಆಗೋ ಸ್ಥಳದಲ್ಲಿ ಇದು ಒಂದು ಆಗ್ಬಿಡ್ಲಿ ಅಂತೇಳಿ ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ಏನೇನು ನೇಮ್ಸ್ ಅದು? ರಚನಾ ರೋಡ್ವೇಸ್ ಅಂತೇಳಿ, ಅದು ನಾನು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತೇಳಿ ನನ್ನೊಂದು ಕನಸದು. ಏನದು? ಏನಂತ ಅಂದರೆ ನಮ್ಮ ತಂಗಿ ಹೆಸರು. ಓಕೆ. ಅದರದೇ ಒಂದು ನಾನು ಇನ್ನೊಂದು ಸ್ವಲ್ಪ ಗಾಡಿಗಳು ಮಾಡ್ಬೇಕಂತೇಳಿ ಸ್ವಾಮಿ. ಒಳ್ಳೆಯದಾಗಿ. ರಚನಾ ರೋಡ್ವೇಸ್. ಓಕೆ. ಶ್ರೀಗುರು ತಿಪ್ಪೇರುದ್ರ ಸ್ವಾಮಿ ಅನ್ನೋದು ನಮ್ಮ ಮನೆ ದೇವ್ರ ಸ್ವಾಮಿ. ಓಕೆ. ಮಾಡಿದಷ್ಟು ನೀರು ಭಿಕ್ಷೆ ಅಂದರೆ ಅವನು ಎಷ್ಟು ಮಾಡ್ತಾನೋ ಅವನಿಗೆ ಅಷ್ಟೇ ಕೊಡಲಿ ಅನ್ನೋದು. ಸ್ವಾಮಿ ಇನ್ನೊಂದ್ಸರಿ ಅದು ಹೇಳಿ, ಇನ್ನೊಂದ್ಸರಿ. ಮಾಡಿದಷ್ಟು ನೀಡು ಭಿಕ್ಷೆ ಅಂದರೆ ಅದು ನಮ್ಮ ಮಾಡಿದಷ್ಟು ನೀಡು ಭಿಕ್ಷೆ ಅಂತೇಳಿ. ನೀಡು ಭಿಕ್ಷೆ ಅಂದರೆ ಎಷ್ಟು ಕೆಲಸ ಮಾಡ್ತಾನೋ ಅವನಿಗೆ ಅಷ್ಟೇ ಕೊಡಬೇಕಂತ ಸ್ವಾಮಿ. ಅದು ನಮ್ಮ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿ ದೇವರವ್ರು ಹೇಳಿರೋದು. ಓ ಸೂಪರ್. ಓಕೆ. ಅದು ಅವ್ರದ್ದೇ ಸವಾಲುಗಳು ಸ್ವಾಮಿ. ಮಾಡಿದಷ್ಟು ನೀಡು ಭಿಕ್ಷೆ ತುಂಬ ಚೆನ್ನಾಗಿದೆ. ನಾನು ಅಂದರೆ ನಮ್ಮ ತಾತನ ಹೆಸರು. ಓಕೆ. ಅವ್ರು ನಮ್ಮ ಇನ್ಸ್ಪಿರೇಷನ್. ಈಗಲೂ ಅವರಿಗೆ 70-75 ಆದರೂ ಇವಾಗಲೂ ಅವರು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಅವರೇ ನಮ್ಗೆ ಇನ್ಸ್ಪಿರೇಷನ್ ಸ್ವಾಮಿ. ಓ ಸೂಪರ್. ಓಕೆ. ಮುಂದೆ ಇನ್ನು ಬ್ಯಾಕ್ ಸೈಡಲ್ಲಿ ಏನಾದ್ರು ಇದೆಯಾ? ಇದು ಜಾನು ಅಂದರೆ ಗೊತ್ತಿರುತ್ತೆ 99 ಮೂವಿ, ಅದೊಂದು ಕ್ಯಾರೆಕ್ಟರ್ ಇಷ್ಟ ಆಯಿತು ಸ್ವಾಮಿ, ಹಾಗಾಗಿ ಹಾಕ್ಸಿದ್ದೀನಿ. ಅಷ್ಟೇನಾದ್ರು ಬಿಟ್ಟು ಬೇರೆ ಮುಂದಕ್ಕೆ ಇದೆಯಾ ಸ್ವಾಮಿ? ಮುಂದಕ್ಕಿದೆ ಅಂತ ನಮಗೆ ಮಾತ್ರ ಗೊತ್ತು ಬಿಡಿ. ಓಕೆ. ಇನ್ನು ಬೇರೆ? ಅಷ್ಟೇ ಸ್ವಾಮಿ. ಇದೆಲ್ಲ ಫಿಟ್ಟಿಂಗ್ ಐತಾನೆ? ಇದು ಮತ್ತೆ ಇದು ಬಾಡಿ ಜೊತೆ ಎರಡು ಒಂದೇ ಸರಿ ಬರುತ್ತೆ. ಇದೆಲ್ಲ ನೀವು ಎಲ್ಲಿ ಮಾಡಿಸಿದ್ರಿ, ಹೆಂಗೆ? ಇದು ಆ್ಯಕ್ಚುಲಿ ರಾಣೆಬೆನ್ನೂರಲ್ಲಿ ಮಾಡಿಸಿದ್ದು ಸ್ವಾಮಿ. ಓಕೆ. ಬೆಂಗಳೂರಲ್ಲ? ಇಲ್ಲ, ಬೆಂಗಳೂರಲ್ಲಿ ಮಾಡಿಸಿಲ್ಲ ಸ್ವಾಮಿ. ನಾನು ಆದಷ್ಟು ಯಾರಾದ್ರೂ ಬಾಡಿ ಕಟ್ಸ್ತೀನಿ ಅಂದರೆ ರಾಣೆಬೆನ್ನೂರಲ್ಲಿ ಕಟ್ಸ್ಲೇಬೇಕು ಅಂತ ಇದ್ರೆ 1-2 ದಿನ 3 ದಿನ ಕಟ್ಸ್ಕೊಂಡು ಹೋಗಿ. ಅರ್ಜೆಂಟ್ ಒಂದೇ ದಿನಕ್ಕೆ ಬೇಕು ಅಂತ ಬಂದರೆ ಗಾಡಿ ಇನ್ಕಂಪ್ಲೀಟ್ ಆಗುತ್ತೆ. ನಂದು ಇನ್ಕಂಪ್ಲೀಟ್ ಆಗಿದೆ ಇವಾಗ ಸ್ವಲ್ಪ ಪೇಂಟ್ಗಳು. ಓಕೆ. ಏನೇನು ಅಂದರೆ ಒಳಗಡೆ ಎಲ್ಲ ಪೇಂಟ್ ಆಗಿಲ್ಲ ಸ್ವಾಮಿ ನಂದು. ಓಕೆ. ಹೊರಗಡೆ ನೋಡೋಕೆ ಮಾತ್ರ ಪೇಂಟ್ ಆಗಿದೆ ಅಷ್ಟೇ ಸ್ವಾಮಿ. ಓಕೆ. ಹಾಗಾಗಿ ಮತ್ತೆ ಒಳಗಡೆ ನನಗೆ ಈಗ ಒಳಗಡೆ ಎಷ್ಟು ಲೋಡ್ ಆಗ್ಬೋದು ಅಂದಾಜಾಗಿ ನಿಮ್ಗೆ? ಅಂದರೆ ಇವಾಗ ನಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಿರೋ ಬ್ಲೇಡ್ ಸೆಟ್ಟಲ್ಲಿ 2 ಟನ್ ಹಾಕಿದ್ರೆ ಕುತ್ಕೊಂಡ್ಬಿಡುತ್ತೆ ಸ್ವಾಮಿ. ಟೈರು ವೀಲು ಇದಾಗುತ್ತೆ, ಮಡಗಡೆಗೆ ಖರ್ಚಾಗುತ್ತೆ. ಓಕೆ. ಇಲ್ಲ ನಾನು ಜಾಸ್ತಿ ಹಾಕೊಂಡು ಹೊಡಿತೀನಿ ಅನ್ನೋರು ಇದ್ದಾರೆ ಸ್ವಾಮಿ. 4 ಟನ್ 5 ಟನ್ ಹಾಕೋರು ಇದ್ದಾರೆ. ಬಟ್ ಅದು ಗಾಡಿಗೆ ರಿಸ್ಕ್ ಅಲ್ಲ? ಗಾಡಿಗೂ ರಿಸ್ಕು, ಮತ್ತೆ ಬ್ಲೇಡ್ ಸೆಟ್ ಹಾಕೊಂಡು ಓಡಿಸ್ತಾರೆ ಸ್ವಾಮಿ. ಎಕ್ಸ್ಟ್ರಾ ಬ್ಲೇಡ್ ಸೆಟ್ ಕೊಟ್ಕೊಂಡು ಓಕೆ ಅವಾಗ ಹೊಡಿಬೋದು. ಅದು ರಿಸ್ಕ್ ಏನು ಅನ್ಸಲ್ಲ? ರಿಸ್ಕೇ ಸ್ವಾಮಿ. ಆಟೋ ಆಫೀಸ್ ಆಟೋ ಇಂದ ತೊಂದರೆ ಆಗುತ್ತೆ. ಓಕೆ. ಮತ್ತೆ ಗಾಡಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಓಕೆ. ಇಂಜಿನ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ರೋಡ್ ಸೈಡ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಆಕ್ಸಿಡೆಂಟ್ಸ್ಗಳು ಆಗ್ಬೋದು. ಅದರಿಂದ ತುಂಬ ಇರುತ್ತೆ. ಓಕೆ. ಇದು ನಿಮ್ಮ ಗಾಡಿ ಮುಂದೆ ನೀವು ನಿಲ್ಸಿದ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ? ಯಾವುದೋ ಒಂದು ಛೋಟಾ ಪ್ಯಾಕೆಟ್ ಬಡ ಧಮಕ ಅಂತ. ನಿಜವಾಗ್ಲೂ ನನಗೆ ಅದೇ ನೆನಪಾಗುತ್ತೆ ಸೀರಿಯಸ್ಲಿ. ಏನಕ್ಕಂದರೆ ಲೈಕ್ ಅದು ನೀವು ಅಷ್ಟು ಚಾಲೆಂಜ್ ತೊಗೊಂಡಿರಲ್ಲ, ಸೊ ಗ್ರೇಟ್ ನೀವು. ಮತ್ತು ಬ್ಯಾಕ್ ಅಂದರೆ ಲೈಕ್ ಇದೆಲ್ಲ ಹೆಂಗೆ ಸ್ವಾಮಿ? ಇದೆಲ್ಲ ಅಲ್ಲೇ ಮಾಡ್ತೀವಿ ಸ್ವಾಮಿ. ಒಳಗಡೆ ನಾವು ಮೊಟ್ಟೆ ಲೋಡ್ ಮಾಡ್ತೀವಿ. ಸೊ ಹಾಗಾಗಿ ಕರ್ಟನ್ ಬಾಕ್ಸ್ಗಳು ಹಾಕೊಂಡಿದ್ದೀನಿ, ತೊಟ್ಟಿ ಬೇಗ ಹಾಳಾಗಬಾರ್ದು ಅಂತೇಳಿ. ಓಕೆ. ಓಕೆ. ಏನಿದು ಕರ್ಟನ್ ಹಾಕ್ಸಿರೋದಾ? ಹೌದು ಸ್ವಾಮಿ, ಕರ್ಟನ್ ಬಾಕ್ಸ್ಗಳು. ಓಕೆ. ಕೆಲವೊಬ್ರು ರಬ್ಬರ್ ಹಾಕ್ತಾರೆ, ಕೆಲವೊಬ್ರು ಹಲ್ಗೆಗಳು ಇಡ್ತಾರೆ ಬೇಗ ತೊಟ್ಟಿ ಹಾಳಾಗಬಾರ್ದು ಅಂತೇಳಿ. ಓಕೆ. ಅದಕ್ಕೆ ತೊಟ್ಟಿ ಹಾಳಾಗಬಾರ್ದು ಅಂತ ಅದನ್ನು ಅವಾಯ್ಡ್ ಮಾಡ್ತೇವೆ ಸ್ವಾಮಿ. ಅದು ಕರ್ಟನ್ ಹಾಕಿರೋದು. ಓಕೆ. ಸೊ ಈಗ ನೀವು ಇದನ್ನ ಬೆಂಗಳೂರಲ್ಲೇ ಮಾಡಿಸಿದ್ರೆ ಒಂಚೂರು ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತಲ್ಲ? ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೋದು, ಬಟ್ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಬೆಂಗಳೂರಲ್ಲಾದರೆ. ಓಕೆ. ಅಂದರೆ ಇಲ್ಲಿ ಒಂಚೂರು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ ಅಂತ? ಹೌದು ಸ್ವಾಮಿ. ಎಕ್ಸ್ಪೀರಿಯನ್ಸ್ ಇರೋರು ಅನ್ನೋದಕ್ಕಿಂತ ಅವರು ದುಡ್ಡಿನ ಮುಖ ನೋಡಲ್ಲ, ಕಸ್ಟಮರ್ಸ್ನ ನೋಡ್ತಾರೆ ಬೆಂಗಳೂರಲ್ಲಿ. ಓಕೆ. ಅವರು 3 ದಿನ ಹೇಳ್ತಾರೆ ಟೈಮು, 3 ದಿನಕ್ಕೆ ಮಾಡಿಕೊಡ್ತಾರೆ ಇಲ್ಲಿ. ಓಕೆ. ಅಲ್ಲಿ ಒಂದೇ ದಿನಕ್ಕೆ ಮಾಡ್ಕೊಡ್ತೀವಿ ಅಂತ ಕಮ್ಮಿ ಆಸೆ ಹುಟ್ಟಿಸ್ತಾರೆ. ಈ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ನಡೀತಿದೆ ಅದು. ಓಕೆ. ನೀವು ಅದನ್ನು ಫಾಲೋ ಮಾಡ್ಕೊಂಡಿದ್ರಾ? ಇಲ್ಲ, ನಾನು ಮಾಡಿಸ್ಬೇಕು ಅಂತ ಅಲ್ಲೇ ಇದೆ ಸ್ವಾಮಿ. ಬಟ್ ನನಗೆ ಇನ್ಕಂಪ್ಲೀಟ್ ವರ್ಕ್ ಆಗಿದ್ದಾಗಲಿಂದ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ಅಲ್ಲಿ. ಓಕೆ. ಸೊ ಹಾಗಾಗಿ ಏನೇ ಇದ್ರು ಬೆಂಗಳೂರಲ್ಲಿ ಮಾಡಿಸಿ, ಇಲ್ಲ ರಾಣೆಬೆನ್ನೂರಲ್ಲೇ ಮಾಡಿಸ್ಬೇಕಂತ ಇದ್ರೆ 1-2 ರಿಂದ 3 ದಿನ. ಎಲ್ಲೆಲ್ಲಿ ಬೇರೆ ಕಡೆ ಎಲ್ಲ ಕಡೆ ಆಗುತ್ತಲ್ಲ, ಬರೀ ಅಲ್ಲಿ ಮಾತ್ರನಾ? ಇಲ್ಲ ಸ್ವಾಮಿ, ಎಲ್ಲ ಕಡೆ ಮಾಡ್ತಾರೆ. ಎಲ್ಲ ಕಡೆ ವೆಲ್ಡಿಂಗ್ ಶಾಪಲ್ಲೂ ಮಾಡ್ತಾರೆ ಪ್ರತಿಯೊಬ್ಬರು. ಓಕೆ. ಈಗ ನಿಮಗೆ ಇದೇ ವರ್ಕ್ನ ನೀವು ಬೆಂಗಳೂರಲ್ಲಿ ಮಾಡಿಸಂಗಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದಲ್ಲ ಮೇ ಬಿ? ಜಾಸ್ತಿ ಅನ್ನೋದಕ್ಕಿಂತ ಒಂದು 5,000 ಜಾಸ್ತಿ ಹೋಗೋದು ಸ್ವಾಮಿ. ಅದೇ ನಮಗೆ ಕಷ್ಟ ಅನ್ಸಲ್ಲ, ಯಾಕಂದರೆ ಗಾಡಿ ಮೇಂಟೈನ್ ಹಂಗೆ ಬರುತ್ತೆ. ಮೇಂಟೆನೆನ್ಸ್. ಹೌದು. ಓಕೆ.
ಸೊ ಅದು ಬಿಟ್ಟು ಬೇರೆ ಇನ್ನೇನೇನು ನಿಮಗೆ ಲೈಕ್ ಇದರಲ್ಲಿ ಟಿ ಪಿ ಆಗಿ ಮೀನ್ಸ್ ಆಗಲೇ ಅಂತ ಹೇಳಿದ್ರಲ್ಲ ಚಾರ್ಸಿ ಅದು ವರ್ಷಕ್ಕೊಂದ್ಸರಿ ಏನೋ ಹೋಗ್ತೀರಾ? ಇನ್ಶೂರೆನ್ಸ್ ಒಂದು ವರ್ಷಕ್ಕೊಂದ್ಸತಿ ಕಟ್ಟಿ. ಎಷ್ಟು ಕಟ್ಟಬೇಕು ಅದು? ಇವಾಗ ಫಸ್ಟ್ 37,000 ಬಂದಿದೆ ಸ್ವಾಮಿ ನಮ್ಮದು. ಸ್ವಾಮಿ ಅವಾಗೆಲ್ಲ ಹೋದಾಗಿದೆಲ್ಲ ಬಿಚ್ಚಬೇಕು ಹೆಂಗೆ ಅದು? ಇಲ್ಲ ಸ್ವಾಮಿ, ಇದು ಕ್ಲೋಸ್ ಇರುತ್ತೆ ಇದು ನಡೀತಾ. ಇದು ಅಂದರೆ ನಾನು ಎಲ್ಲೋ ಕೇಳ್ಪಟ್ಟೆ FC ಅಂದರೆ ಲೈಕ್ ಶೋರೂಮ್ ಗಾಡಿ ಹೆಂಗೆ ಬರುತ್ತೋ ಸೊ ಅದೇ ಥರ ನಾವು ಇದಕ್ಕೆ ಹೋಗ್ಬೇಕು ಅಂತಂತಾರೆ. ಇಲ್ಲ ಸ್ವಾಮಿ, ಆ ಥರ ಏನಿಲ್ಲ. ಓಕೆ. FC ಅಂದರೆ ಇವಾಗ ನಾವು ಓಪನ್ ಗಾಡಿ ಅಲ್ವಾ, ಇದು ತಾಡ್ಪಲ್ ಎಲ್ಲ ನಡೆಯುತ್ತೆ. ಮೇ ಬಿ ತಾಡ್ಪಲ್ ಒಂದು ಬಿಚ್ಕೋಬೋದು ನಾವು ಅಷ್ಟೇ. ಓಕೆ. ಕೆಲವರು ಓಪನ್ ಗಾಡಿನ ಕಂಟೈನರ್ ಮಾಡ್ಕೊಂಡಿರ್ತಾರೆ, ಹಾಂ ಹಾಂ, ಅವಾಗ ಅವರು ಬಿಚ್ಚಲೇಬೇಕಾಗುತ್ತೆ. ಸೇಮ್ ಓಪನ್ ಗಾಡಿ ಥರ ಮಾಡಬೇಕಾಗುತ್ತೆ ಕಂಟೈನರ್ ಮಾಡಿರೋದು. ಅದು ರಿಸ್ಕ್ ಆಗುತ್ತಲ್ವ? ಅದು ರಿಸ್ಕ್ ಆಗುತ್ತೆ ಸ್ವಾಮಿ, ಲಾಸ್ ಆಗುತ್ತೆ ಅವರಿಗೆ. ಓಕೆ. ಬಟ್ ಅವ್ರು ಹೆಂಗೆ ನಿಭಾಯಿಸ್ತಾರೋ ನನಗೆ ಗೊತ್ತಿಲ್ಲ. ಓಕೆ. ಸೊ ಈಗ ನೀವು ಇದಕ್ಕೆ ಮೇ ಬಿ ಇನ್ನು ಎಷ್ಟು ವರ್ಷವರೆಗೂ ಇದಕ್ಕೆ ನಿಮ್ಗೇನು ಎಕ್ಸ್ಪೆನ್ಸು ಬರಲ್ಲ? ಸ್ವಾಮಿ ಹೇಳೋಕ್ಕಾಗಲ್ಲ ಸ್ವಾಮಿ, ಎಂಜಿನ್ಗಳು ಮೆಷಿನ್ಗಳು ಹೇಳೋಕ್ಕಾಗಲ್ಲ. ಹೌದು ಸ್ವಾಮಿ, ಗಾಡಿಗಳು ಹೇಳೋಕ್ಕಾಗಲ್ಲ ಯಾವಾಗ ಏನು ಕೆಲಸ ಬರುತ್ತೆ ಅಂತೇಳಿ. ಓಕೆ. ಬಟ್ ಶೋರೂಮ್ ಗಾಡಿ ಅಂತೇಳಿ ಅಂದರೆ ನಾನು ಅಂದ್ಕೊಂಡಿದ್ದೀನಿ ಒಂದು 2-3 ವರ್ಷ ಏನು ಕೆಲಸಕ್ಕೆ ಬರಲ್ಲ ದೊಡ್ಡ ಪ್ರಮಾಣದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಸ್ವಾಮಿ. ಓಕೆ. ಇಲ್ಲಿವರೆಗೂ ನೀವು ಈ ಗಾಡಿಗೆ ಎಕ್ಸ್ಪೆನ್ಸಿವ್ ಅಂತ ನೀವು ಆಗಲೇ ಹೇಳ್ದಂಗೆ ಫಸ್ಟ್ ಇದರಲ್ಲಿ ಹೇಳ್ದಂಗೆ ಒಂದು 80,000 ಪ್ಲಸ್ ಒಂದು 60,000 ಹೌದು ಸ್ವಾಮಿ. ಅಂದರೆ ಗಾಡಿಗಾಗಿರ್ಬೋದು, ಟಾಪ್ಗೆ ಮತ್ತು ಮೇಲೆ ಎಲ್ಲ ಸೊ ಇಷ್ಟು ಖರ್ಚಾಗಿದೆಯಲ್ಲ. ಸೊ ಇಲ್ಲಿವರೆಗೂ ನೀವು 3 ತಿಂಗಳಲ್ಲಿ ಎಷ್ಟು ಅರ್ನ್ ಮಾಡಿದ್ದೀರಾ? 3 ತಿಂಗಳಲ್ಲ ಸ್ವಾಮಿ, 3 ತಿಂಗಳಾಯಿತು. ಸೊ ಡ್ಯೂಟಿಗೆ ಎಲ್ಲ ಒಂದು ಅಂದಾಜಾಗಿ ರೌಂಡ್ ಫಿಗರ್ ಏನ್ಬೇಡ, ಒಂದು ಅಂದಾಜಾಗಿ ಎಷ್ಟು ಮಾಡಿರ್ಬೋದು? ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾನು ಡ್ಯೂಟಿ ಮಾಡಿರೋದೇ 2 ತಿಂಗಳು ಸ್ವಾಮಿ. ಓಕೆ. ಅದು ಬಿಟ್ಟು ಶೋರೂಮಲ್ಲಿ ಡೆಲಿವರಿ ಕೊಡೋಕ್ಕೂ ಲೇಟ್ ಮಾಡಿದ್ರು. ಮತ್ತು ಕೆಲವೊಂದು ಸತಿ ಊರುಗಳಿಗೆ ಹೋಗಿದ್ದೀನಿ, ದೀಪಾವಳಿಗೆ ಹೋಗಿದ್ದಾಗ 1 ವಾರ ಬಂದಿಲ್ಲ. ಓಕೆ. 2 ತಿಂಗಳು ಡ್ಯೂಟಿ ಇಟ್ಕೊಂಡ್ರು. ಅಂದಾಜು ಅಂತ ನಾನು ದುಡ್ದಿರೋದು ಒಂದು 1.5 ಲಕ್ಷ ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀನಿ ಸ್ವಾಮಿ. 1.5 ಲಕ್ಷ. ಸೊ ಅಂದರೆ ಈಗ ಆಲ್ಮೋಸ್ಟ್ ನೀವು ಎಕ್ಸ್ಪೆನ್ಸಿವ್ ಏನು ಮಾಡಿದ್ರಿ ಅದು ಬಂದೈತೆ ಅಂತೀರಾ? ಹೌದು ಸ್ವಾಮಿ, ಬಂದೈತೆ. ಇನ್ನು ಮುಂದೆ ಖರ್ಚು ಇನ್ನೇನು ಈ ಲೋನ್ಸು ಅದೆಲ್ಲ EMIಗಳು. ಹೌದು ಸ್ವಾಮಿ. ಸೊ ಈ ಕೆಲಸದಲ್ಲಿ ನಿಮಗೆ ಇದು ಬೆಟರಾ, ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡೋದು ಬೆಟರಾ? ಸ್ವಾಮಿ ನನಗೆ ಕೇಳಿದ್ರೆ ನನಗೆ ಇದೇ ಬೆಟರು. ಓಕೆ. ಏನಕ್ಕೆ? ಕೆಲವರಿಗೆ ಅವ್ರದ್ದೇ ಆದಂಥ ಡ್ರೀಮ್ಸ್ಗಳಿರುತ್ತೆ, ಅವ್ರದ್ದೇ ಆದಂಥ ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಅವ್ರನ್ನ ಈಡೇರಿಸ್ಬೇಕಂದ್ರೆ ಕಷ್ಟಪಡಲೇಬೇಕಾಗುತ್ತೆ ಸ್ವಾಮಿ. ಓಕೆ. ಸೊ ಈಗ ಇದಂದರೆ ನಿಮ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಹೌದು ಸ್ವಾಮಿ, ಈಸಿಯಾಗಿ. ಈಸಿ ಅಂತ ಇವಾಗ ಎಲ್ಲ ಸುಲಭ ಅಲ್ಲ ಸ್ವಾಮಿ, ಅದು ಮಾಡಬೇಕು, ಕಷ್ಟಪಡಲೇಬೇಕಾಗುತ್ತೆ. ಸೊ ಎಂಡ್ ಆಫ್ ದ ಡೇ ಈ ಕಮಿಟ್ಮೆಂಟ್ ಅನ್ನೋದು ಇದೇ ಇರ್ತದೆ. ಹೌದು ಸ್ವಾಮಿ. ಸೊ ಅದು ರೊಟೇಷನ್ ಮಾಡಲೇಬೇಕು. ಯಾವ್ದಾದ್ರು ಕಮಿಟ್ಮೆಂಟ್ಗಳು ಮಿಸ್ ಅಲ್ಲ. ಓಕೆ.